ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸರ್. ನೋಡಿ, ಇದು ಕಶ್ವಿ ಅವರ ಪುಟಾಣಿ ಮಗಳು, 5 ವರ್ಷ. ಅವಳ ಬರ್ತಡೆಗೆ ಇವರಿಬ್ಬರು ಮಾಡ್ತಾ ಇರುವಂಥ ಒಳ್ಳೆ ಕೆಲಸ. ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಲಯ ಆಯುಕ್ತರಾಗಿ ನನಗೆ ಪ್ರತಿನಿತ್ಯ ಇನ್ನು ಮಳೆಗಾಲ ಸ್ಟಾರ್ಟ್ ಆದಾಗ ಬರುವಂಥದ್ದೇ ನಮ್ಮ ಮನೆಯ ಹತ್ತಿರದ ಮನೆಯ ಒಂದು ಗೆಲ್ಲು ನಮ್ಮ ಮನೆಗೆ ಬಿದ್ದಿದೆ, ಅಥವಾ ತೆಂಗಿನ ಮರದ ಗರಿ ಯಾವಾಗಲೂ ಬೀಳ್ತಾ ಇದೆ. ಈ ಒಂದು ಕಂಪ್ಲೇಂಟು ನಮಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಾದ್ಯಂತ ಸುಮಾರಷ್ಟು ಅಧಿಕಾರಿಗಳಿಗೆ ಬರ್ತಾ ಇದೆ. ಇದನ್ನು ಗಮನಿಸಿದಾಗ ನಮಗೇನು ಅನಿಸ್ತದೆ, ಒಂದು ಮರ ಅಥವಾ ಒಂದು ಗಿಲ್ಲು ಕಡಿದ್ರೇ ಅದಕ್ಕೆ, ಆ ರೆಂಬೆ ಕಡಿದ್ರೇ ಅದಕ್ಕೆ ಪೆಟ್ಟಾಗ್ತಿದೆ. ಅಂಥ ಮರ ಕಡಿದರೆ ಒಂದು ಮರನೇ ವೇಸ್ಟ್ ಆಗ್ತದೆ. ಆದರೆ ಆದಷ್ಟು ನಾವು ಜನರಿಗೆ ಪರಿಸರದ ಬಗ್ಗೆ ಒಂದು ಮರ ಉಳಿಸಬೇಕು ಅಂತ ಅವೇರ್ನೆಸ್ಸನ್ನೇ ಕೊಡ್ತೇವೆ, ಮತ್ತು ಆದಷ್ಟು ಅವರನ್ನು ಮನವೊಲಿಸಿ ಮರವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತೊಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು. ಪ್ರತಿ ವರ್ಷ ತನ್ನ ಮಗಳು ಕಶ್ವಿಯ ಹುಟ್ಟಿದ ದಿನದಂದು ವಿಶೇಷವಾಗಿ ಪರಿಸರಕ್ಕೆ ಏನಾದರೂ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಕಶ್ವಿ ಹಸಿರು ದಿಬ್ಬಣ ಅನ್ನುವಂತಹ ಒಂದು ಬ್ಯಾನರ್ನ ಅಡಿಯಲ್ಲಿ ಪರಿಸರಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂತಹ ಕೇಶವ ರಾಮಕುಂಜ ಸರ್ ಇವರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹಾಗೆ ಇಲ್ಲೊಂದಿಷ್ಟು ಪರಿಸರ ಪ್ರೇಮಿಗಳು, ಪರಿಸರದ ಬಗ್ಗೆ ಪ್ರೀತಿಯನ್ನು ಹೊಂದಿರುವಂಥವರು ನನಗೆ ಸಿಕ್ಕಿದ್ರು. ಅವರನ್ನು ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ಮೊದಲನೇದಾಗಿ ಪ್ರವೀಣ್ ಚಂದ್ರ ಆಳ್ವ ಸರ್ ಇದ್ದಾರೆ. ನಮ್ಮ ಪಠ್ಯಪುಸ್ತಕಗಳಲ್ಲಿ ಸಿವಿಕ್ ಸೆನ್ಸ್ನ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಅದರಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು, ಈಗ ಪ್ಲಾಸ್ಟಿಕ್ನ ಬಗ್ಗೆ ಆಗಿರ್ಬೋದು, ಆಕ್ಸಿಜನ್ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ಗಿಡಗಳಿಂದ ಮರಗಳಿಂದ ಏನು ಪ್ರಯೋಜನ, ಇವತ್ತು ಗಿಡ ನೆಟ್ಟರೆ ಮಾತ್ರ ಸಾಕಾಗ ಅದನ್ನು ಮೇಂಟೈನ್ ಮಾಡುವಂಥದ್ದು, ಮತ್ತು ಸ್ವಲ್ಪ ಗಿಡಗಳಿಂದ ಏನು ಮಾರ್ಗದ ಬದಿಯಲ್ಲಿರುವಂಥ ಗಿಡಗಳಿಂದ ಕೆಲವರಿಗೆ ಸಮಸ್ಯೆ ಆಗಿರ್ಬೋದು, ಅದನ್ನು ಸ್ವಲ್ಪ ನಾವು ಸಹಿಸ್ಕೊಳ್ಬೇಕು. ಯಾಕೆಂದರೆ ಗಿಡದಿಂದ ನಾವು ಬದುಕುವುದು ಅಂಥದ್ದು. ಆದ್ದರಿಂದ ಇವತ್ತು ರಾಮಕುಂಜವರವರು ಇದ್ದಾರೆ, ಒಂದು ಆದರ್ಶ ಅವರು. ನೋಡಿ, ಅವರ ಮಗು 5ನೇ ವರ್ಷದ ಬರ್ತ್ಡೇ ಇವತ್ತು, ಪರಿಸರ ದಿನದಂತೆ ಅವಳು ಹುಟ್ಟಿದ್ದು. ಅದಕ್ಕಾಗಿ ಅವರು ಸತತ ಅವರು ಹುಟ್ಟಿದ ಮೇಲೆ ಅವಳ ಒಂದು ಇದೇ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಅದೇ ಆ ಪರಿಸರದ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾರೆ. KHB ಕಾಲೋನಿ ಮುಂದೊಂದು ದಿನ ಪ್ಲಾಸ್ಟಿಕ್ ಮುಕ್ತ ಅದು ಆಗಬೇಕು ಅಂತ ಒಂದು ಘೋಷಣೆ ಕೂಡ ಆಗಿದೆ. ಅದಕ್ಕೆ ಬಹುಶಃ ಎಲ್ಲರ ಸಹಕಾರ ಸಿಕ್ಕಿದ್ರೆ ಆಗ್ಬೋದು ಅಂತ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಅವ್ರು ಮಾತಾಡುವಾಗ ಒಂದು ವಿಷಯ ಹೇಳಿದರು, 1,500 ಕಂಪ್ಲೇಂಟ್ಗಳು ಬಂದಿದೆ, ನಮ್ಮ ಮನೆಗೆ ಗೆಲ್ಲುಗಳು ಬರ್ತಾ ಇದೆ, ಎಲೆಗಳು ಬೀಳ್ತಾ ಇದೆ, ನಮ್ಮ ಕಷ್ಟ ಆಗ್ತಾ ಇದೆ, ಅದನ್ನು ಕಡೀರಿ ಅಂತ. ಇದನ್ನು ನೋಡಿದಾಗ ಫಸ್ಟ್ ನಿಮ್ಗೆ ಏನು ಅನಿಸ್ತು ಮೇಡಮ್? ರೇಖಾ ಮೇಡಮ್ ಇದ್ದಾರೆ, ಕಮಿಷನರ್ ಆಗಿ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು. ಏನು ಹೇಳ್ತೀರಾ ಮೇಡಮ್ ಇದಕ್ಕೆ? ನಮಸ್ಕಾರ ಮೇಡಮ್. ವಲಯ ಆಯುಕ್ತರಾಗಿ ನನಗೆ ಪ್ರತಿನಿತ್ಯ ಇನ್ನು ಮಳೆಗಾಲ ಸ್ಟಾರ್ಟ್ ಆದಾಗ ಬರುವಂಥದ್ದೇ ನಮ್ಮ ಮನೆಯ ಹತ್ತಿರದ ಮನೆಯ ಒಂದು ಗೆಲ್ಲು ನಮ್ಮ ಮನೆಗೆ ಬಿದ್ದಿದೆ, ಅಥವಾ ತೆಂಗಿನ ಮರದ ಗರಿ ಯಾವಾಗಲೂ ಬೀಳ್ತಾ ಇದೆ. ಈ ಒಂದು ಕಂಪ್ಲೇಂಟು ನಮಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಾದ್ಯಂತ ಸುಮಾರಷ್ಟು ಅಧಿಕಾರಿಗಳಿಗೆ ಬರ್ತಾ ಇದೆ. ಇದನ್ನು ಗಮನಿಸಿದಾಗ ನಮಗೇನು ಅನಿಸ್ತದೆ, ಒಂದು ಮರ ಅಥವಾ ಒಂದು ಗಿಲ್ಲು ಕಡಿದ್ರೇ ಅದಕ್ಕೆ, ಆ ರೆಂಬೆ ಕಡಿದ್ರೇ ಅದಕ್ಕೆ ಪೆಟ್ಟಾಗ್ತದೆ. ಅಂಥ ಮರ ಕಡಿದರೆ ಒಂದು ಮರನೇ ವೇಸ್ಟ್ ಆಗ್ತದೆ. ಆದರೆ ಆದಷ್ಟು ನಾವು ಜನರಿಗೆ ಪರಿಸರದ ಬಗ್ಗೆ ಒಂದು ಮರ ಉಳಿಸಬೇಕು ಅಂತ ಅವೇರ್ನೆಸ್ಸನ್ನೇ ಕೊಡ್ತೇವೆ, ಮತ್ತು ಆದಷ್ಟು ಅವರನ್ನು ಮನವೊಲಿಸಿ ಮರವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ತುಂಬ ತೊಂದರೆ ಆಗ್ತದೆ ಅಂದರೆ, ಅವರ ಮರ ಗೆಲ್ಲು ಆ ಮನೆಗೆ ತಾಗಿ ಅವರ ಹಂಚ ಅಥವಾ ಏನಾದರೂ ಒಂದು ವಯರ್ ಕಟ್ಟಾಗ್ತಾ ಅಂತಿದ್ರೆ ಅಂಥ ಸಂದರ್ಭದಲ್ಲಿ ನಾವು ಗೆಲ್ಲನ್ನು ತೆಗಿತೇವೆ. ಪೂರ್ತಿ ಮರವನ್ನು ಕಟ್ ಮಾಡಲಿಕ್ಕೆ ನಮಗೆ ಕೂಡ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗೆ ಅರಣ್ಯ ಇಲಾಖೆಯವರು ಕೂಡ ಒಂದು ಮರ ಕಡಿದರೆ ನಮಗೆ ಕೂಡ ಅವರು ದಂಡ ಹಾಕುವ ಪರಿಸ್ಥಿತಿ ಇರ್ತದೆ. ಆದ ಕಾರಣ ನಾವು ಮರವನ್ನು ಕಡಿಲಿಕ್ಕೆ ಹೋಗೋದಿಲ್ಲ. ಅದರ ಏನು ಗೆಂಬೆ ಅಥವಾ ಕೊಂಬೆ ಅಥವಾ ಇದನ್ನು ತೆಗಿತೇವೆ ವಿನಃ ಪೂರ್ತಿ ಮರವನ್ನು ಕಡಿಯುವುದಿಲ್ಲ. ನಮ್ಮದು ಕೂಡ ಪರಿಸರ ಕಾಳಜಿ ಇರುವ ಕಾರಣ ನಾವು ಮರಗಳನ್ನು ಉಳಿಸಬೇಕೇ ವಿನಃ ಕಡಿಯುವ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಇದಕ್ಕೆ ನಮ್ಮ ಎಲ್ಲ ನಾಗರಿಕರು ಕೂಡ ಸಹಕಾರ ಮಾಡಬೇಕು. ನಮ್ಮ ಮನೆಯ ಸುತ್ತಮುತ್ತಲೇ ಇರುವ ಜನರೊಟ್ಟಿಗೆ ನಾವು ಕಚ್ಚಾಟ ಮಾಡುವುದಲ್ಲ. ನಮ್ಮ ಬೇರೆಯವರ ಮರದ ಒಂದು ಕೊಂಬೆ ನಮ್ಮ ಮನೆಗೆ ಬರ್ತಂದೆ ಅವರನ್ನೇ ಮನೆ ಹೋಲಿಸಿ ಅವರೇ ಸಣ್ಣ ರೆಂಬೆಯನ್ನು ಕತ್ತರಿಸ್ತಾರೆ. ಅದು ಪ್ರತಿ ಸರಿ ಅದನ್ನು ಕಂಪ್ಲೇಂಟ್ ಆಗಿ ಕೊಡಬಾರ್ದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಜನರು ಪೊಲೀಸ್ ಸ್ಟೇಷನ್ ಹೋಗೋದು ಅಥವಾ ಕಾರ್ಪೊರೇಷನ್ ಹೋಗೋದು, ಕಂಪ್ಲೇಂಟ್ ಇಟ್ಕೊಂಡು ಹೋಗೋದು ಅಂದರೆ ಅವರಿಗೆ ಅವರಲ್ಲೇ ಒಂದು ಧೈರ್ಯ ಇಲ್ಲ ಅಂತ ಆಗ್ತದೆ, ಅಥವಾ ಅವರಿಗೆ ಇನ್ನೊಬ್ಬರ ಮೇಲೆ ಒಂದು ಆತ್ಮವಿಶ್ವಾಸ ಇಲ್ಲ ಅಂತ ಆಗ್ತದೆ. ಅವರೇ ಪರಿಸರದವರು ಚೆನ್ನಾಗಿದ್ದರೆ ಅವರೇ ಸಾಲ್ವ್ ಮಾಡಿಕೊಳ್ಬೇಕು ಅಂತ ನನ್ನದೊಂದು ನಮ್ಮ ಜನರೊಟ್ಟಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನೇಬರ್ಸ್ ನಾವು ಚೆನ್ನಾಗಿರಬೇಕು. ನಮ್ಮ ಪರಿಸರ ಚೆನ್ನಾಗಿರ್ಬೇಕಂದ್ರೆ ನಾವು ಜಗಳ ಮಾಡಿಕೊಂಡು ಪ್ರತಿನಿತ್ಯ ಕಂಪ್ಲೇಂಟ್ ಕೊಡೋದೇ ಆಗಬಾರ್ದು ಅಂತ ನನ್ನದು ಒಂದು ವಿನಂತಿ. ಸೂಪರ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆಗಿ ಕೇಶವ ರಾಮಕುಂಜ ಸರ್, ನೋಡಿ ಇದು ಕಶ್ವಿ ಅವರ
ಪುಟಾಣಿ ಮಗಳು 5 ವರ್ಷ ಅವಳ ಬರ್ತಡೆಗೆ ಇವರಿಬ್ಬರು ಮಾಡ್ತಾ ಇರುವಂಥ ಒಳ್ಳೆ ಕೆಲಸ. ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಯಾಕೆಂತಂದರೆ ಇದೇ ಥರ ಅವರು ನಿರಂತರವಾಗಿ ಪರಿಸರ ಸೇವೆ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಅದರಿಂದ ಇನ್ಸ್ಪಿರೇಷನ್ ಸ್ಫೂರ್ತಿ ಪಡ್ಕೊಂಡು ಅವರು ಕೂಡ ಮಾಡಿದ್ರೆ ಇದು 100 ಆಗುತ್ತೆ, 100,000 ಆಗುತ್ತೆ, 1,000 ಲಕ್ಷ ಕೋಟಿ ಆಗುತ್ತೆ. ಆಮೇಲೆ ನಮ್ಮ ಪರಿಸರ ಹಸಿರಾಗುತ್ತೆ. ಏನಂತೀರಾ ಸರ್? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟೊಂದು ಜನ ಸೇರಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬ ಖುಷಿ ಅನ್ನಿಸ್ತು. ಇವತ್ತು ನನ್ನ ಕನಸಿನ ದಿನ ಅಂತ 1.5 ತಿಂಗಳಿಂದ ಈ ಪಾರ್ಕಲ್ಲಿ ನನ್ನಷ್ಟಕ್ಕೆ ನಾನು ಕಸ ಎತ್ತುವಂಥದ್ದು ಅಥವಾ ಏನಾದರೂ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಮಾಡ್ತಾಯಿದ್ದೆ. ಸೊ ಇವಳ ಹುಟ್ಟುಹಬ್ಬ ಬಂದಾಗ ಈ ಪರಿಸರನ ಆಯ್ಕೆ ಮಾಡಿಕೊಂಡೆ. ಯಾಕಂದ್ರೆ ನಾನಿರೋದು ಇದೇ ಪಕ್ಕದಲ್ಲಿ ಇರೋದ್ರಿಂದಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದರೆ ಮುತ್ತೂಟ್ ಫೈನಾನ್ಸ್ ಅವರು ಸಪೋರ್ಟ್ ಮಾಡಿದಾಗ ಇಷ್ಟೊಂದು ಚಂದದ ರೀತಿಯಲ್ಲಿ ಆಗಿದೆ. ಕಂಪ್ಲೀಟ್ ಪಾರ್ಕಿನ ಒಂದು ಹಚ್ಚ ಹಸಿರಾಗಿ ಆಗಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಅನ್ನಿಸ್ತು ಅಂತ. ಕಸಿವಿ ಹಸಿರು ದಿಬ್ಬ ನಾವು ಅಷ್ಟೇ ಕಳೆದ 4-5 ವರ್ಷಗಳಿಂದ ಹುಟ್ಟುಹಬ್ಬಕ್ಕೆ ಗಿಡ ನೆಡಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಡಿಗೆಯಲ್ಲಿ ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆ ಉಸಿರಾಗಲಿ ಅಂತ. ನಾವು ಇವತ್ತು ಗಿಡ ನೆಟ್ಟರೆ ನೆಕ್ಸ್ಟ್ ಪೀಳಿಗೆ ಅವರಿಗೆ ಉಸಿರಾಗ್ತದೆ ಅನ್ನೋ ಒಂದು ಆಂದೋಲನ ಸಂದೇಶದ ಮುಖಾಂತರ ಒಂದು ಆಂದೋಲನ ಮಾಡ್ತಾ ಇದ್ದೇವೆ. ಎಲ್ಲರೂ ತುಂಬ ಸಹಕರಿಸ್ತಾರೆ. ಈ ಒಂದು 500ಕ್ಕಿಂತ ಹೆಚ್ಚು ಜನ ನನ್ನ ಜೊತೆ ಸಹಕರಿಸಿದ್ದಾರೆ. ನಾನು ಇಷ್ಟೇ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದು, ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ಬೋದು, ದುಂದು ವೆಚ್ಚ ಮಾಡ್ಬೋದು, ಆದರೆ ಒಂದು ಗಿಡವನ್ನು ನೆಡಿ ಅನ್ನುವಂಥ ಒಂದು ಪ್ರೀತಿಯ ಕಳಕಳಿಯಿಂದ ವಿನಂತಿ ನಿಮ್ಮೆಲ್ಲ ಇಲ್ಲ. KHB ಕಾಲೋನಿ ಅವರು ನಮ್ಮ ಇಷ್ಟು ವರ್ಷ ಅವರು ಪಾಪ ಮೇಂಟೈನ್ ಮಾಡಿದ್ದಾರೆ. ಆ ಪಾರ್ಕಿನಲ್ಲಿ ಗಿಡ ನೆಡು, ಒಂದು ಮರಗಳನ್ನು, ಒಂದು ಹಣ್ಣು ಹಂಪಲಾಗುವಂಥದ್ದು. ಯಾಕಂದರೆ ಅದರಿಂದ ಪಕ್ಷಿಗಳಿಗೆ ಆಹಾರ ಸಿಗತ್ತೆ. ಆದ್ದರಿಂದ ನಮ್ಮ ಸಹ್ಯಾದ್ರಿ ರಮೇಶ್ ಅವರೊಟ್ಟಿಗೆ ಸೇರಿ ನಮ್ಮ KHB ಕಾಲೋನಿನ ಎಲ್ಲ ತಂಡದವರೊಟ್ಟಿಗೆ ಸೇರಿ ಭಾಳ ಒಳ್ಳೆಯ ರೀತಿಯಲ್ಲಿ ಮರಗಳನ್ನು ನೆಟ್ಟಿದ್ದಾರೆ. ಇದಕ್ಕೆ ನಾನು ಇವರಂಥವರೊಂದು ಮಾದರಿ ಆಗಬೇಕು. ನಿಮ್ಮಂಥ ಸೆಲೆಬ್ರಿಟಿಗಳು ಬಂದಿದ್ದೀರಿ, ಇದನ್ನು ನೀವು ಅವರಿಗೆ ಕೂಡ ಒಂದು ಅವರ ಕೆಲಸಗಳಿಗೆ ಒಂದು ಒಳ್ಳೆಯ ಜನರಿಗೆ ಸಂದೇಶ ಕೂಡ ಹೋಗ್ತದೆ. ಅದರಿಂದ ಅವರಿಗೆ ಒಳ್ಳೆಯದಾಗಲಿ. ನಿಮಗೂ ಕೂಡ ಎಲ್ಲರಿಗೆ KHB ಪರಿಸರದ ಒಂದು ಬಗ್ಗೆ ಮಾತನಾಡೋದಾದರೆ ಈ ಪರಿಸರದವರು ಭಾಳಷ್ಟು ಸಿವಿಕ್ ಸೆನ್ಸನ್ನು ಒಂದು ಇರುವಂಥವರು. ಯಾಕಂದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ವಾರ್ಡಲ್ಲಿ ಎಲ್ಲರಿಗೂ ಸಿವಿಕ್ ಸೆನ್ಸ್ ಇದೆ. ಯಾಕಂತ ಹೇಳಿದರೆ ಕಸವನ್ನು ವಿಲೇವಾರಿ ಮಾಡುವಾಗಲೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಖಂಡಿತ ನಾನು ಅಬ್ಸರ್ವ್ ಮಾಡಿದ್ದೇನೆ. ಮತ್ತು ನಾನು ಕಳೆದ 2 ವರ್ಷಗಳ ಹಿಂದೆ ಮೇ 1 ಕಾರ್ಮಿಕರ ದಿನಾಚರಣೆಯ ಹೊತ್ತು ಒಂದು ಕಾರ್ಯಕ್ರಮ ಮಾಡಿದ್ದೆ. ಪೌರ ಕಾರ್ಮಿಕರನ್ನು ನಾವು ಸನ್ಮಾನ ಮಾಡಿದ್ವಿ. ನನ್ನ ಮನೆಗೆ ಕಸ ಹಾಕಲಿಕ್ಕೆ ಬರ್ತಕ್ಕಂಥ ಒಂದು ಅಜ್ಜಿ ಇದ್ದಾರೆ, ಅವರನ್ನು ನಾನು ಸನ್ಮಾನ ಮಾಡಿದ್ವಿ. ಅರವಿಂದ ಬೋಳರ್ ಅವರು ಬಂದಿದ್ದರು, ಹಾಗೆಯೇ ಆಳೂರು ಸರ್ ಬಂದಿದ್ದರು. ಸೊ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ ಒಂದು ಸಂದೇಶ ಕೊಡಬೇಕಿತ್ತು ಸಮಾಜಕ್ಕೆ. ನಾವು ಹೇಳ್ತೀವಿ ಕಸದವ್ರು ಬಂದರು ಅಂತ. ಖಂಡಿತವಾಗಿ ನಾನು ಹೇಳುವಂಥದ್ದು, ನಾವು ಕಸದವರು, ಕಸದ ಮನಸ್ಥಿತಿ ಇರುವವರು ನಾವು, ಅವರು ಕಸದವರಲ್ಲ. ಅವರು ಪೌರ ಕಾರ್ಮಿಕರು. ಒಂದು ಬೇರೆ ಕೆಲಸ ಮಾಡಲಿಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಅವರಿಗೊಂದು ವೃತ್ತಿ ಅಂತಿದೆ, ಅದನ್ನು ಮಾಡ್ತಾ ಇದ್ದಾರೆ. ಅವರನ್ನು ಗೌರವಿಸುತ್ತಾ ಗೌರವಯುತವಾಗಿ ಕಸವನ್ನು ವಿಂಗಡಣೆ ಮಾಡಿ ಅವರಿಗೆ ಅವರ ಕೈಗೆ ಹಸ್ತಾಂತರಿಸಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ಖ್ಯಾತ ಗಾಯಕ ಸಂದೇಶ್ ನೀರುಮಾರ್ಗ ಅವರು ಹಾಡಿರುವಂತಹ ಹಾಡು ರಿಲೀಸ್ ಆಗುತ್ತೆ. ಅದರ ಒಂದು ತುಣುಕನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ತೋರಣ. ಸರ್, ನೀವು ಕೂಡ ಈ ವರ್ಷ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡ್ತೀರಿ ಅಲ್ಲ? ಥ್ಯಾಂಕ್ ಯು.